ಹಲೋ ಗೈಸ್, ಫಿಶ್ ಫ್ರೈಡ್ ಸಖತ್ತಾಗಿದೆ ಗೈಸ್. ಗೊತ್ತಾಗ್ತಿದ್ಯಾ? ಸ್ಟಿಕ್ ಕಾಣಿಸ್ಬಾರ್ದು. ಟಮೋಟಾ ರೆಡಿ ಆಗಿದೆ. ಏನೇ ನಿಂದು? ಬಾ ತೊಟ್ಟು ತೊಟ್ಟು ತೊಟ್ಟು. ಓ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆ ನಂದು ಸ್ನಾನ ಆಗಿದೆ ಆ್ಯಂಡ್ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಭವಿಷ್ಯಂಗೆ ಕಾಲೇಜ್ಗೆ. ಆ್ಯಂಡ್ ಇವತ್ತಿನ ಟಿಫನ್ನು ದೋಸೆ. ಈಗ ಸದ್ಯಕ್ಕೆ ಭವಿಷ್ಯ ರೆಡಿ ಆಗ್ತಾ ಇದ್ದಾಳೆ ಆ್ಯಂಡ್ ರೆಡಿ ಆದಮೇಲೆ ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು. ಇವಾಗ ಹೊರಟಿದ್ದೀವಿ. ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ, ಹಿಂಗೆ ರೆಡಿ ಆಗಿದ್ದಾಳೆ. ಹಿಂಗೆ ಕಾಣಿಸ್ತಿದೆ, ಎಲ್ಲ ಕಾಣಿಸ್ತಿದೆ. ಗೈಸ್, ಇನ್ನೂ ಲಿಪ್ಸ್ಟಿಕ್ ಹಾಕ್ತಿಲ್ಲ, ಯಾಕಂದರೆ ಲಿಪ್ಸ್ಟಿಕ್ ಬ್ಯಾಗಲ್ಲಿದೆ ನಂದು, ಆಮೇಲೆ ಹಾಕೋತೀನಿ. ಇವಾಗ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಡ್ಬೇಕು. ಗೈಸ್, ಇವಾಗ ಟೈಮು 12:15 ಆಗ್ತಾ ಬಂತು. ನಾನು ಭವಿಷ್ಯನ ಬಿಟ್ಬಿಟ್ಟು ಬಂದು ಟಿಫನ್ ಎಲ್ಲ ಮಾಡಿ ಒಂಚೂರು ಬಟ್ಟೆ ಒಗೆಯೋದು ಇದು ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಜಮಾನ್ರು ಬಂದರು, ಅವ್ರಿಗೂ ನಾನು ಕ್ಯಾರೆಟ್ ದೋಸೆ ಕೊಟ್ಟೆ. ಆ್ಯಕ್ಚುಲಿ ಗೈಸ್, ನಾನು ಕ್ಯಾರೆಟ್ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಬೇಕಾಗಿತ್ತು, ನಾನು ತೋರಿಸ್ಲಿಲ್ಲ. ಏನಕ್ಕೆ ಅಂದರೆ ನಾನು ಅಂದ್ಕೊಂಡೆ ಇದೇನು ಅಷ್ಟೊಂದು ವಾವ್ ಅನ್ನೋಂಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗೋದಂತೆ. ಬಿಕಾಸ್ ಕ್ಯಾರೆಟ್ ದೋಸೆನಲ್ಲಿ ಕ್ಯಾರೆಟ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಕ್ಯಾರೆಟ್ ತಿನ್ಸೋದು ತುಂಬ ಈಸಿ ಆಗುತ್ತೆ. ಏನಿಲ್ಲ, ನಾನು ನಿನ್ನೆ ಮಧ್ಯಾಹ್ನ ದೋಸೆಗೆ ಹಾಕಬೇಕಾಗಿತ್ತು, ಬಟ್ ನನಗೆ ಐಡಿಯಾ ಇರಲಿಲ್ಲ ದೋಸೆ ಮಾಡೋದು ಇವತ್ತು. ಬಟ್ ಇದು ನಾನೆಲ್ಲೋ ನೋಡಿದೆ ಟೊಮೆಟೊ ದೋಸೆ ಮಾಡೋದು. ಬಟ್ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇದೆ ಮನೇಲಿ. ಏನಕ್ಕೆ ಅಂದರೆ ರೇಟ್ ಕಮ್ಮಿ ಇದೆ ಗೈಸ್. ಕ್ಯಾರೆಟ್ ತೊಗೊಂಡು ಇವಾಗ ಚೆನ್ನಾಗಿ ತಿನ್ಕೊಂಬಿಡಿ. ಯಾವಾಗ ರೇಟ್ ಕಮ್ಮಿ ಇರುತ್ತೋ ಆವಾಗ ಆ ಥಿಂಗ್ಸ್ನ ಚೆನ್ನಾಗೆ ಅದರದ್ದು ವಿಟಮಿನ್ಸ್ ಎಲ್ಲ ತೊಗೊಂಬಿಡಿ. ಸೊ ನಾನೇನು ಮಾಡಿದೆ, ಅಕ್ಕಿ ನೆನೆ ಇಟ್ಟೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಿಕ್ಸಿಗೆ ಹಾಕ್ಕೊಂಡೆ. ಅಕ್ಕಿ ಮತ್ತು ಉದ್ದಿನಬೇಳೆ ಒಂಚೂರು ಹಾಕ್ಕೊಂಡಿದ್ದೆ. ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡೆ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೇ ಕ್ಯಾರೆಟ್ ತುರಿದ್ಬಿಟ್ಟೆ. ನಿಮ್ಗೆ ಎಷ್ಟು ಬೇಕೋ ಕ್ಯಾರೆಟು ಅಷ್ಟು ಗೈಸ್. ನಾನು ದೊಡ್ಡ ಕ್ಯಾರೆಟ್ 2 ಹಾಕಿದ್ದೀನಿ, ಬರೀ 3 ಜನಕ್ಕೆ. ಸೊ ಎರಡನ್ನೂ ತುರಿದ್ಬಿಟ್ಟು ಮಿಕ್ಸಿಗೆ ಓಡಿಸ್ಬೇಕಾದ್ರೆ ಅಕ್ಕಿ ಮತ್ತು ಉದ್ದಿನಬೇಳೆ ಜೊತೆ ಕ್ಯಾರೆಟನ್ನು ಹಾಕ್ಬಿಡಿ. ಇದು ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಹಾಕಬೇಡಿ. ಮೇ ಬಿ ಅಷ್ಟೊಂದು ನೀಟಾಗಿ ಗ್ರೈಂಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ತುರಿದ್ಬಿಟ್ಟು ಹಾಕಿದ್ರೆ ನೀಟಾಗಿ ಒಳ್ಳೆ ಗೊತ್ತೇ ಆಗೋದಿಲ್ಲ ಕ್ಯಾರೆಟ್ ಹಾಕಿದ್ದಾರೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಅಷ್ಟು ನೀಟಾಗಿ ಗ್ರೈಂಡ್ ಆಗಿ ಹೋಗ್ಬಿಡುತ್ತೆ. ಕ್ಯಾರೆಟ್ ಹಾಕಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಕಲರ್ ಮಾತ್ರ ಆರೆಂಜ್ ಕಲರ್ ಆಗಿ ಚೇಂಜ್ ಆಗುತ್ತೆ. ದೋಸೆ ಚೆನ್ನಾಗಿತ್ತು. ಸೊ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಇವಾಗ ಸದ್ಯಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಫಿಶ್ ತೊಗೊಂಬನ್ನಿ ಅಂತ ಹೇಳಿದ್ದೆ, ಬಿಕಾಸ್ ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಫಿಶ್ ಫ್ರೈ ಇವಾಗ ನನ್ನೊಬ್ಳಿಗೆ ಮಾತ್ರ ಮಾಡ್ಕೋತಾ ಇರೋದು, ಬಿಕಾಸ್ ನಮ್ಮ ಯಜಮಾನ್ರು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ತಿನ್ನೋದು. ಸೊ ಹೇಗೆ ಮಾಡ್ಕೋತೀನಿ ನಾನು ಅಂದರೆ ಕಬಾಬ್ ಪೌಡರ್ ಯೂಸ್ ಮಾಡ್ಕೋತಾ ಇರೋದು ಇವತ್ತು. ಕಬಾಬ್ ಪೌಡರ್ಗೆ ಒಂಚೂರು ಲೆಮನ್ನು ಮತ್ತು ನೀರು ಹಾಕ್ಬಿಟ್ಟು ಫಿಶ್ ಜೊತೆ ಫ್ರೈ ಮಾಡ್ಬಿಡ್ತೀನಿ ಗೈಸ್. ಇದನ್ನೇನು ಅಂಥದ್ದು ದೊಡ್ಡ ರೆಸಿಪಿ ಏನಲ್ಲ, ಅದಕ್ಕೆ ಬಾಯಲ್ಲೇ ಸುಮ್ಮನೆ ಹೇಳ್ತಾ ಇದ್ದೀನಿ. ವಾಟರ್ ಅನ್ನೋಕ್ಕಿಂತ ಲೆಮನ್ ಜೊತೆನೇ ಕಲಿಸ್ಕೋಬೋದು. ಕಬಾಬ್ನ ಡಿಪ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇರೋದು. ಅದೇ ಸ್ವಲ್ಪ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಗಾಯ್ಸ್. ಆ್ಯಂಡ್ ಫ್ರೈ ಮಾಡೋದಕ್ಕೆ ಓಕೆ ಗೈಸ್, ಇವಾಗ ಫಿಶ್ ಫ್ರೈ ರೆಡಿ ಇದೆ. ನಮ್ಮ ಮನೆ ಆಚೆ ಕಡೆ ಬೋರ್ವೆಲ್ ತೆಗಿತಾ ಇದ್ದಾರೆ. ಆ ಕಡೆ ಎಲ್ಲೋ ಬೋರ್ವೆಲ್ ತೆಗಿತಿದ್ದಾರೆ, ಅದಕ್ಕೋಸ್ಕರ ತುಂಬ ಸೌಂಡು. ಚಿಕನ್ನು, ಮಟನ್ನು ಆ್ಯಂಡ್ ಫಿಶ್ನಲ್ಲಿ ಕಂಪೇರ್ ಮಾಡಿದ್ರೆ ಫಿಶ್ ಜಾಸ್ತಿ ಇಷ್ಟ. ಸಖತ್ತಾಗಿದೆ ಗೈಸ್. ನಾನು ಇದು ಫುಲ್ಲು ಆರಾಮಾಗಿ ತಿಂದು ಆಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ಗೈಸ್, ಇವತ್ತಿನ ಬ್ಲಾಗ್ನಲ್ಲಿ ನಾನು ಅದು ಬೊಕ್ಕೆದು ರೋಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನಕ್ಕೆ ಅಂತ ಅಂದರೆ ಲಾಸ್ಟ್ ಬ್ಲಾಗು ನಾನು ಪೋಸ್ಟ್ ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್
ಕಮೆಂಟ್ಸ್ ಸಹ ಬಂದಿದೆ ಚೆನ್ನಾಗೆ. ಆ್ಯಂಡ್ ಒಬ್ಬರು ಯಾರೋ ಕೇಳಿದ್ದಾರೆ ಹೇಗೆ ಮಾಡಿದ್ರಿ ಬೊಕ್ಕೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಬೊಕ್ಕೆ ಫುಲ್ಲು ಮಾಡಿಬಿಟ್ಟು ತೋರ್ಸೋದಕ್ಕಾಗಲ್ಲ, ಬೊಕ್ಕೆ ಮಾಡಿದ್ರು ಯಾರು ಕೊಡೋದು ಅದು ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೋಸ್ಕರ ಒಂದು ರೋಸ್ ಹೇಗೆ ಮಾಡೋದು, ಅದಾದಮೇಲೆ ಬೊಕ್ಕೆ ಹೇಗೆ ಅರೇಂಜ್ ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ನಾನು ಬಾಯೆಲ್ಲ ಹೇಳ್ತೀನಿ, ನಿಮಗೆ ಫುಲ್ಲು ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ರೋಸಸ್ ಬಂದುಬಿಟ್ಟು ನಾರ್ಮಲಾಗಿ ನಾನು ಬೇರೆ ವೀಡಿಯೋಸ್ ನೋಡಿದ್ದೆ, ಅದು ಸ್ವಲ್ಪ ಟಫ್ ಆಗಿತ್ತು. ನಂದು ಈಸಿ ವೇ ಒಂದು ರೋಸ್ ಮಾಡೋದಕ್ಕೆ ಏನು ಒಂದು ಪಟ್ ಅಂತ ಒಂದು 2 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು, ಅಷ್ಟು ಈಸಿಯಾಗಿ ಮಾಡಿದ್ದೀನಿ ನಾನು. ಸೊ ಅದನ್ನು ತೋರಿಸ್ತೀನಿ ಗೈಸ್. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ, ಟ್ಯೂಷನ್ ಎಲ್ಲ ಆಯಿತು. ಭವಿಷ್ಯ ಕಾಲ್ ಮಾಡಿದ್ಲು, ಹೋಗಿ ಅವಳನ್ನ ಕರ್ಕೊಂಬರ್ಬೇಕು ಗೈಸ್. ನಮ್ಮ ಭವಿಷ್ಯನ ಕರ್ಕೊಂಬಂದೆ ಕಾಲೇಜಿಂದ. ಟಮೋಟ 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 ಗೈಸ್ ಹೊರಗಡೆ ಟೊಮೆಟೊ ಮಾರ್ತಾ ಇದ್ದಾರೆ, ಅದೇನೋ 20 ರೂಪಾಯಿ kg, 10 ರೂಪಾಯಿ kg ಟಮೋಟ. ನಾನು ತೋರಿಸ್ತೀನಿ ತಡೀರಿ, ಓಕೆನಾ? ತಡೀರಿ ಒಂದು ಸ್ವಲ್ಪ ಗೈಸ್. ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಡ್ತೀನಿ ಫಸ್ಟು. ಅದು ರೋಸ್ ಮಾಡೋದಕ್ಕೆ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ದು 1 ಇಂಚ್ ಅಥವಾ 1.5 ಇಂಚ್ದು ಸಿಗುತ್ತೆ ಸ್ಯಾಟಿನ್ ಟೇಪು. ಅದು ದೊಡ್ಡ ದೊಡ್ಡ ರೋಸಸ್ ಆಗುತ್ತೆ 1.5 ಇಂಚು. ಇದು ಬಂದುಬಿಟ್ಟು 1 ಇಂಚ್ದೇನೆ. ಹಾಂ, ಗ್ಲೂ ಸ್ಟಿಕ್ಕು ಮತ್ತು ಆಲ್ರೆಡಿ ಫಸ್ಟೇ ಇತ್ತು ಗ್ಲೂ ಗನ್ನು ಒಂದು, ಆದರೆ ಸ್ವಲ್ಪ ಕೆಟ್ಟಿದೆ. ಹಿಂಗೆ ಮುಂದ್ಗಡೆ ಗ್ಲೂ ಬರಬೇಕು ಅಂದರೆ ಈ ಗನ್ನಲ್ಲಿ ಹಿಂಗಂದರೆ ಬರ್ತಾ ಇಲ್ಲ ಅದು. ಬರ್ತಾ ಇದೆ ನೋಡಿ ಗೈಸ್, ಬರ್ತಾ ಇದೆ. ಓಕೆನಾ? ಅದಾದಮೇಲೆ ಇದು ಗ್ರೀನ್ ಕಲರ್ ಸ್ಟೆಮ್ಮಿಗೆ ಕವರ್ ಮಾಡೋದಕ್ಕೆ ಗ್ರೀನ್ ಕಲರ್ ಆ್ಯಂಡ್ ಯಾವ್ದಾದ್ರು ಒಂದು ದಾರ. ಅಲ್ಲಿ ಓವನ್ ಕಿಯಾ ಅಂತ ಇದೆ, ಹೋಗು ವಿಷಯ ಒಂದ್ಸರಿ ಡೆಮೋ ತೋರಿಸ್ತಾಳೆ ನೋಡಿ. ಬಾ ತೋರಿಸು ಹೋಗ್ಲಿ. ಅವಳು ಮಾಡ್ತಾಳಂತೆ, ಬಾ ಹತ್ರ ಬಂದು ತೋರಿಸು. ಭವಿಷ್ಯ ನಾನು ಯೂಸ್ ಮಾಡೋ ಸ್ಟಿಕ್ಕೆ ಏನಕ್ಕೆ ಯೂಸ್ ಮಾಡ್ತಿದ್ಯಾ? ಬೇಸ್ ಮಾಡಬಾರ್ದು, ಅಷ್ಟುದ್ದ ನಾನು ಹಾಕೇ ಇಲ್ಲ. ನನಗೆ ಸೆಕ್ಯೂರ್ ತೋರಿಸು ಗೈಸ್. ಇಲ್ಲಿ ಗ್ಲೂ ಗನ್ದು ಗ್ಲೂ. ಕುತ್ಕೋ, ಈ ಕಡೆ ಕುತ್ಕೋ ಬಾ. ಆಮೇಲೆ ಹಿಂಗೆ ಅಂಟಿಸ್ಬಿಡಿ, ಸರಿನಾ? ಫಸ್ಟು ಅದಾದ್ಮೇಲೆ ಹಿಂಗೆ ತಿರುಗಿಸ್ಬಾರ್ದು ಅಲ್ಲ, ಫಸ್ಟು ಹಿಂಗೆ ಆಚೆಗಳಿಗೆ ಹಿಂಗೇನು ಬೇಕು ಆಯ್ತಾ? ಆಮೇಲೆ ಹಿಂಗೆ ಸ್ಟಿಕ್ ಕಾಣಿಸ್ಲೇಬಾರ್ದು, ಸೊ ಕವರ್ ಅಪ್ ಮಾಡು ಒಂದ್ಸರಿ. ಹಿಂಗ? ಹಾಂ, ತಡೀರಿ ಗೈಸ್, ನಾನು ಒಂದ್ಸರಿ ಹೇಳ್ಕೊಡ್ತೀನಿ, ಆಮೇಲೆ ನೀನೇ ಮಾಡು ಅಂತ ಬೇಕಾದ್ರೆ. ಅವ್ರಿಗಾರು ತೋರಿಸು ಎಷ್ಟು ಅದು. ಇಲ್ಲಿ ಇದು ನೋಡಿ, ಇದು ಅರ್ಥ ಆಗ್ತಿದ್ಯಾ? ಸ್ಟಿಕ್ ಕಾಣಿಸ್ಬಾರ್ದು, ಸರಿನಾ? ಅದಾದ್ಮೇಲೆ ಏನು, ಅದಾದ್ಮೇಲೆ ಸ್ವಲ್ಪ ಹಿಂಗೆ ಬೆಂಡ್ ಮಾಡಬೇಕು, ಸರಿನಾ ಗಾಯ್ಸ್? ತಡೀರಿ, ನಾನು ಹಾಕ್ತೀನಿ ಗ್ಲೂ. ಎಲ್ಲ ಹಾಕ್ಬೇಕು ಸುಮ್ಮನೆ ನೀನೇನಕ್ಕೆ ಕೈ ಮಾಡ್ಕೊತೀಯ? ಅದಕ್ಕೆ ಎಲ್ಲ ಹಾಕ್ಬೇಕು ಹೇಳು. ಆ್ಯಕ್ಚುಲಿ ಎಲ್ಲಿಗೂ ಹಾಕ್ಬೇಡ, ನಾನೇ ಮಾಡ್ಕೊತೀನಿ. ಹಾಗೆ ಸುತ್ತಿ 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 ಬದನೆಕಾಯಿ ಮಾಡ್ದಂಗೆ ಮಾಡ್ತೀನಿ. ಇಲ್ಲ, ಮಾಡಿ ತೋರಿಸು, ಮಾಡಿ ತೋರಿಸು. ನೀನು ಸುಮ್ಮನೆ ನನ್ನ ನೋಡಬೇಡ, ನೀನು ನೋಡಿದ್ರೆ ನೀನು ಹಾಳು ಮಾಡ್ತೀಯ ನೀನು ಯಾವಾಗಲೂ. ಟಮೋಟ ಅದು ಎಷ್ಟು ಚೆನ್ನಾಗಿ ರಿದಮ್ಮಲ್ಲಿ ಟಮೋಟ ಅಂತಲೂ ಹೇಳಲ್ಲ. ಬನ್ನಿ ಟೊಮೆಟೊ ತಗೊಳ್ಳಿ. ಬನ್ನಿ ಕೆಜಿಗೆ 10 ರೂಪಾಯಿ ಟಮೋಟ. ಅಲ್ಲಿ ಓವನ್ ಕಾಯ್ತಾ ಇದೆ, ಹೋಗಮ್ಮ. ಗೈಸ್ ನೋಡಿ ಹೆಂಗೆ ಮಾಡಿದಾಳೆ ಅಂತ ಅಂದರೆ, ನಾನು ಹೇಳ್ಕೊಡ್ತೀನಿ ಅಂದರೂ ಬಿಡ್ತಾ ಇಲ್ಲ, ವಿಚಿತ್ರವಾಗಿ ಮಾಡ್ತಿದ್ದಾಳೆ. ತೋರಿಸ್ತಾಳೆ ತೋರಿಸು ಹೆಂಗಾಗಿದೆ ಅಂತ. ಒಂಚೂರು ಹತ್ರ ಬಂದು ತೋರಿಸು ಗೈಸ್. ಇದು ತುಂಬ ಬಿಸಿ ಇರುತ್ತೆ ಗೈಸ್, ಗ್ಲೂ ಕೈ ಥರ ಬರ್ತಾ ಇದೆ ಗೈಸ್. ಹಾಂ ನೋಡಿ, ಬಿಚ್ಚು. ಇವಾಗ ನಾನು ಹೇಳ್ಕೊಡ್ತೀನಿ, ಓಕೆನಾ? ಗ್ಲೂ ಹಾಕು ನೀನು ಎಲ್ಲೆಲ್ಲಿಗೆ ಬೇಕೋ ಅಲ್ಲಿ. ಬೇರೆ ಥರ ಮಾಡಕ್ಕೆ ಹೋದ್ಲು, ಭವಿಷ್ಯಂಗೆ ನಾನು ಮಾಡೋ ಥರ ತುಂಬ ಚೆನ್ನಾಗೇ ಬರುತ್ತೆ. ನಂದು ಹೆಂಗೆ ಗೊತ್ತಾ, ಹಿಂಗೆ ಅದು ಕಟ್ ಮಾಡ್ಬಿಟ್ಟು ಮಾಡೋದು ನಾನು. ಪೆಟಲ್ ಮಾಡ್ಬಿಟ್ಟು ಜಾಯಿನ್ ಮಾಡೋದು, ನಮ್ಮಮ್ಮ ಒಟ್ಟಿಗೆ ಮಾಡೋದು. ಇದು ನೀವು ಆನ್ಲೈನ್ನಲ್ಲಿ ನೋಡಿದ್ರೆ, ಯೂಟ್ಯೂಬ್ ಅಥವಾ ಪಿಂಟ್ರೆಸ್ಟಲ್ಲಿ ನೋಡಿದ್ರೆ ಕಟ್ ಮಾಡಿ ಮಾಡ್ತಾರೆ. ಬಟ್ ನಂದು ಇದು ಏನು ನಾನು ಮಾಡೋದು ಕಟ್ ಏನೂ ಮಾಡಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಇವಾಗ ಒಂದು ಸ್ಟಿಕ್ ಇದೆಯಲ್ಲ ಗೈಸ್, ಕಾರ್ನರ್ ಆಫ್ ದ ಇದಕ್ಕೆ ಇಲ್ಲಿ ಗಮ್ ಹಾಕ್ಕೋಬೇಕು. ಇಲ್ಲಿಗೆ ನೋಡಿ ಗೈಸ್, ಹಿಂಗೆ ಸ್ವಲ್ಪ ಒಂದು ಡ್ರಾಪ್ ಜಾಸ್ತಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಕವರ್ ಆಗೋಗ್ಬಿಡ್ಬೇಕು. ಇನ್ನದು
ಏನು ಇದು ಮಾಡಬೇಕು, ಮಾಡು, ಒಣಗೋಗುತ್ತೆ ಅದು. ಅದು ಒಣಗೋಗ್ಲಿ ಅಂತಾನೆ ಕಾಯ್ತಾ ಇರೋದು ನಾನು. ಸ್ಟಿಕ್ಕು ಅಂಟ್ಕೊಬೇಕು ಗೈಸ್ ಫಸ್ಟು. ಗೈಸ್ ಹಿಂಗೆ ಇಲ್ಲಿ ಗಮ್ ಹಾಕಿದ್ದೀನಲ್ಲ, ಹಿಂಗೆ ಕ್ರಾಸಾಗಿ ಹಿಂಗೆ ಮಾಡ್ಕೊಳ್ಳಿ, ಗನ್ ಇಟ್ಕೊ ಅದು ಓಕೆ. ಹಿಂಗೆ ಇದು ಮಾಡಿಕೊಂಡು ಒಂದು ರೌಂಡ್ ತಾಳು ಒಂದು ರೌಂಡು ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಗೈಸ್ ಓಕೆ. ಅದಾದಮೇಲೆ ಇವಾಗ ಹಿಂಗಿರುತ್ತಲ್ಲ, ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಗಮ್ ಹಾಕೋ ಭವಿಷ್ಯ ಹಾಕು, ಅದನ್ನು ಹಿಂಗೆ ಓಕೆ. ಈ ಕ್ರಾಸ್ ಆಗಿ ಫೋಲ್ಡ್ ಆಗಿರೋ ತನಕ ಹಿಂಗೆ ತಿರುಗಿಸಿ, ಅದಾದಮೇಲೆ ತಿರ್ಗಾ ಫೋಲ್ಡ್ ಮಾಡ್ಕೋಬೇಕು. ನೀವು ಹಿಂಗಾರು ಫೋಲ್ಡ್ ಮಾಡ್ಕೊಳ್ಳಿ ಅಥವಾ ಹಿಂಗಾರು ಫೋಲ್ಡ್ ಮಾಡ್ಕೊಳ್ಳಿ, ಹಂಗೆ ಮಾಡಬೇಡಿ, ಅವಾಗ ಅದು ಶೈನಿ ಪಾರ್ಟ್ ಹೊಟ್ಟೋಗುತ್ತೆ ಗೈಸ್. ಇಲ್ಲ ಆ ಥರ ಏನಿಲ್ಲ, ಚೆನ್ನಾಗಿ ಬರುತ್ತೆ ಓಕೆ. ಸೊ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಈ ಕಾರ್ನರ್ ಹಾಕು ಇನ್ನು ಹಾಂ, ನೀನು ಹಿಡಿತಾ ಇದೆಯಾ ಕರೆಕ್ಟಾಗೆ? ಸೊ ಅದಾದಮೇಲೆ ಹಿಂಗೆ ಅಲ್ಲ, ಲೈಟ್ ಬರೋ ಥರ ಆಗುತ್ತೆ ಅಂತ ಅಂದ್ಕೊಂಡ್ರೆ ಲೈಟೇ ಬರೆಸ್ತಿಲ್ಲ. ಹಾಕು ಲೈಟ್. ಬಾ, ಬಿಡ್ತಿದ್ದೀನಿ, ಹತ್ರ ಬಾ, ನೀನೇ ಹಚ್ಚಿಸ್ಕೊ. ಬಿಡ್ತಾ ಇರ್ತೀನಿ, ನೀನು ಹಚ್ಚಿಸ್ಕೊ ಅಂತ ಇಡು. ಏನಾಗಲ್ಲ, ಅದು ಹೋಗುತ್ತೆ ಗೈಸ್. ಈ ಥರ ಗಮ್ ಆದಾಗ ಏನು ಟೆನ್ಷನ್ ಮಾಡ್ಕೋಬೇಡಿ, ಅದು ಒಣಗಾಕ್ ಬಿಟ್ಬಿಡಿ, ಅದಾದ್ಮೇಲೆ ಕಿತ್ತಿದ್ರೆ ಬಂದ್ಬಿಡುತ್ತೆ ಗೈಸ್. ಹಿಡಿತಾ ಇದೆಯಾ ಬೈಯ ಸರಿಯಾಗಿ? ಗೊತ್ತಾಯ್ತಾ ಗೈಸ್? ಹಿಂಗೆ 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 ಮಾಡಿಕೊಂಡು ನಿಮಗೆ ಎಷ್ಟು ದೊಡ್ಡದಾಗೆ ಫ್ಲಾರ್ ರೆಡಿ ಮಾಡ್ಕೋಬೇಕೋ ಅಷ್ಟು ದೊಡ್ಡದಾಗೆ ಸುತ್ತಾನೇ ಇರಬೇಕು ಗೈಸ್. ಸ್ವಲ್ಪ ಲೂಸ್ ಆಗಿಬಿಟ್ರೆ ಪೆಟಲ್ಸ್ ಓಪನ್ ಆಗಿರೋ ಥರ ಎಲ್ಲ ಕಾಣುತ್ತೆ. ಇವಾಗ ಲೂಸ್ ಆಗಿಬಿಡ್ತೀನಿ ಒಂಚೂರು, ಆಗ ಪೆಟಲ್ಸ್ ಆಚೆ ಬಂದಂಗಿರುತ್ತೆ. ನೋಡಿ ಗೈಸ್, ಗಮ್ ಹಿಂಗೆ ಬರೋದು. ನಮ್ಮಮ್ಮ ಹಿಂಗೆ ಅಂಟಿಸ್ಕೋತಾರೆ, ನಾನು ಹಿಂಗೆ ಆಚೆ ಬರೆಸ್ತೀನಿ. ಒಬ್ರು ಹೆಲ್ಪ್ ತೊಗೊಂಡ್ರೆ ನೀವು ಬೇಗ ಬೇಗ ಮಾಡ್ಬೋದು. ಏಯ್ ತೊಟ್ಟಿರ್ತೈತೆ. ಒಬ್ರು ಹೆಲ್ಪ್ ತೊಗೊಂಡ್ರೆ ಹಿಂಗೆ ಬೇಗ ಬೇಗ ಮಾಡ್ಬೋದು ಗೈಸ್. ಸಾಕು ಇಷ್ಟ. ಇದೊಂದು ಲಾಸ್ಟ್ ತೊಟ್ಟು ಒಯ್ಯಾ ವಾವ್ ತೊಟ್ಟು. ಇನ್ನೊಂದು ತೊಟ್ಟು ಬೀಳಿಸ್ತೀನಿ, ಅದು ವಿಡಿಯೋ ಗೈಸ್. ತೊಟ್ಟು ಬೀಳ್ಸೋಣ ಬನ್ನಿ, ನಮ್ಮಮ್ಮ ಕ್ಯಾಚ್ ಹಿಡಿತಾರೆ ತೊಟ್ಟನ. ತಡಿ ತೊಟ್ಟು ಬೀಳಿಸ್ಬೇಕು ನಾನು. ಏನೇ ನಿಂದು? ಬಾ ತೊಟ್ಟು. ಓ ಎಂತ ಫೋಕಸ್ ಆಯ್ತು ಗೊತ್ತಾ ಅವಾಗೇನೆ. ಓಕೆ, ಎನಫ್. ಈಗ ಗೊತ್ತಾಯ್ತಾ ಗೈಸ್? ಇಲ್ಲಿಗೆ ನೀವು ಸ್ಟಾಪ್ ಮಾಡಿಬಿಡಿ, ಅದನ್ನು ಇಟ್ಬಿಡು, ಆಫ್ ಮಾಡಿಬಿಟ್ಟು. ಆಫ್ ಮಾಡಿಬಿಟ್ಟೆ. ಓಕೆ, ಇವಾಗ ಇಷ್ಟ ಆಗಿದೆಯಲ್ಲ ಗೈಸ್, ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹಿಂಗೆ ಇಟ್ಕೊಂಡು ಥ್ರೆಡ್ ಹಾಕ್ಕೊಳ್ಳಿ. ಬಟ್ಟೆ ಹೊಲಿತಾರಲ್ಲ ಆ ಥ್ರೆಡ್ಡಲ್ಲೇ ಹಿಂಗೆ ಅಂದ್ಬಿಟ್ಟು ಒಂದ್ಸರಿ ನಾಟ್ ಹಾಕ್ಕೊಳ್ಳಿ, ಸಾಕು. ಓಕೆ, ಅದಾದಮೇಲೆ ಓಹೋ, ಆಮೇಲೆ ಹಿಂಗೆ ಕತ್ರಿ ಬೀಳಿಸ್ಬೇಕು. ಮಗಳು ಕಾಲು ಹತ್ರನೇ ಬೀಳಿಸ್ಬೇಕು, ಮಗಳು ಕಾಲು ಕತ್ತರಿಸ್ಬಿಡ್ಬೇಕು ಆ ಥರ ಗೈಸ್. ಇಲ್ಲ ಆಯ್ತಾ? ಇವಾಗ ಹಿಂಗೆ ರೆಡಿ ಆಗಿದೆ. ಈಗ ಅದು ಹಿಂಗೆ ಕಾಣಿಸುತ್ತೆ ಗೈಸ್ ಅಷ್ಟೇ, ಆದರೆ ಹಿಂಗೆ ನೋಡಿ ನೀವು ಹೆಂಗಿದ್ರು ಅದು ಎಲ್ಲ ಹೂವಾನು ಹಿಂಗೆ ಬಂದು ಹಿಂಗೆ ಜಾಯಿನ್ ಆಗ್ಬಿಡುತ್ತೆ ಹಿಂಗೆ. ಸೊ ನಾನು ಹಿಂಗೆ ಮಾಡಿದ್ದು ನೆನೆ ಎಲ್ಲ. ನಿಮ್ಗೆ ಲೂಸ್ ಅನ್ನಿಸ್ತಿದೆ ಅಂದರೆ ಇಲ್ಲೊಂದೇ ಒಂದು ಟೇಪ್ ಎಲ್ಲ ತಂದಿದ್ದಾ? ವಾವ್, ಇಲ್ಲೊಂಚೂರು ಲೂಸ್ ಅನ್ನಿಸ್ತಿದೆ, ಅದಕ್ಕೆ ಗಮ್ ಹಾಕ್ತಾ ಇದ್ದೀನಿ ನಾನು. ಎಸ್, ಈಗ ಈ ಟೇಪ್ನ ತಗೊಂಡು ಹಿಂಗೆ ಕಾಣಿಸ್ತಿದ್ಯಾ? ಇದೊಂಚೂರು ಸ್ಟ್ರೆಚ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ ಗೈಸ್. ಹೌದಾ? ಟೇಪು ಹೌದು. ವಾವ್, ಹಿಂಗಿರುತ್ತಲ್ಲ, ಹಿಂಗೆ ಸುಮ್ಮನೆ ಸ್ವಲ್ಪ ಎಳ್ದಂಗೆ ಹಾಕಿದ್ರೆ ಅದು ಒಂದು ಕಡೆಯಿಂದ ಅಂಟ್ಕೊಂಡ್ಬಿಡುತ್ತೆ. ನಾನು ಹೇಳ್ತೀನಿ ಕೊಡು, ಇದು ಈಸಿ ನನಗೆ. ಕಡ್ಡಿ ಮುರಿದು ಹಾಕ್ಬಿಟ್ರೆ ಅಷ್ಟೊಂದು ಹೇಳಿಬೇಡ. ವಾ ಗೈಸ್, ಅಂದ್ಬಿಡ್ತು, ಆದರೂ ಹಿಂಗೆ ಅಂಟಿಸಿದ್ರೆ ಅಂಟ್ಕೊಂಡ್ಬಿಡುತ್ತೆ ಅಷ್ಟೇ ಗೈಸ್. ಇವಾಗ ಒಂದು ರೋಸ್ ರೆಡಿ ಆಗಿದೆ. ಇದೇ ಥರ ಎಷ್ಟೊಂದು ರೋಸು ರೆಡಿ ಮಾಡಿಬಿಟ್ಟು ಪಕ್ಕ ಹಿಂಗೆ ಉಲ್ಟಾ ಇಡಬೇಕು ಗೈಸ್. ಹಿಂಗೆ ಇಲ್ಲ ಗೈಸ್, ಹೌದು ಹಿಂಗೆ ಉಲ್ಟಾ ಇಡಬೇಕು. ಅದಾದ್ಮೇಲೆ ಎಲ್ಲ ಹಿಂಗೆ ಗುಂಚ್ಲು ಮಾಡಬೇಕು. ಒಂದು ನಿಮಿಷ. ಇದು ಎಷ್ಟೊಂದು ರೋಸ್ ಇರುತ್ತೆ ಅಂದ್ಕೊಳ್ಳಿ, ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಗಂಟು ಹಾಕಬೇಕು ಅಂತ ಆ ಥರ ಮಾಡ್ಕೋಬೇಡಿ. ಆವಾಗ ರೋಸ್ ಹಿಂಗೆ ಮೇಲ್ಗಡೆ ಇರೋದು ಹಿಂಗೆ ಹೋಗುತ್ತೆ.
ಸೊ ನೀವೇನು ಮಾಡಬೇಕು, ಈಗ ಸ್ಯಾಟಿನ್ ಟೇಪ್ ರೋಲ್ ಆಗಿರುತ್ತಲ್ಲ ಥರ್ಮೋಕಾಲು, ಅದರೊಳಗೇನೆ ನಿಮ್ಮದು ಎಷ್ಟೊಂದು ಕಡ್ಡಿಗಳನ್ನ ಹಿಂಗೆ ಹಾಕ್ಬೋದು, ಏನಾಗೋದಿಲ್ಲ. ಹಾಕ್ಬಿಟ್ಟು ಅದಾದಮೇಲೆ ಎಷ್ಟೊಂದು ಕಡ್ಡಿಗಳು ಇಲ್ಲಿ ಅರೇಂಜ್ ಆಗಿರುತ್ತಲ್ಲ, ಗ್ಲೂ ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ಬಿಟ್ರೆ ಅದು ಅಲ್ಲೇ ಸ್ಟಕ್ಕಾಗಿ ಹೋಗ್ಬಿಡುತ್ತೆ, ಅಲ್ಲಾಡಲ್ಲ. ಈ ಕಡೆ ಆಫ್ ಮಾಡು ಅಂತ ಹೇಳ್ದೆ ತಾನೆ ನಾನು. ಓಕೆ, ಹಿಂಗೆ ಹಾಕಿದ್ರೆ ಇಲ್ಲಿ ಸ್ಟಕ್ಕಾಗಿ ಹೋಗ್ಬಿಡುತ್ತೆ. ಇದು ಎಷ್ಟೊಂದು ಫ್ಲವರ್ಸ್ ಇಟ್ಟಾಗ ಮಾತ್ರ ಆ ಥರ ಮಾಡಬೇಕು. ಒಂದೇ ಒಂದು ಫ್ಲವರ್ ಮಾಡ್ತಿದ್ದೀರಾ ಅಂದರೆ ದಟ್ಸ್ ಓಕೆ, ಈ ಥರ ಮಾಡ್ಬೋದು. ಅದಾದಮೇಲೆ ಬರ್ತಾ ಇರೋದು ಕ್ರಶ್ಡ್ ಪೇಪರ್ ಇದು ಅಂತ ಹೇಳ್ತಾರೆ ಅನ್ಸುತ್ತೆ. ಕರೆಕ್ಟ್. ಸೊ ಇದನ್ನು ತೊಗೊಂಡು ತುಂಬ ದೊಡ್ಡದಾಗಿದೆ ನೋಡಿ. ಓಕೆ, ನಾವೇನು ಮಾಡಬೇಕು, ಆ ಬೊಕ್ಕೆದು ಗೊಂಚಲು ಹಿಂಗೆ ರೆಡಿಯಾಗಿರುತ್ತಲ್ಲ, ಅಲ್ಲಿ ಇದನ್ನು ಹಿಂಗೆ ರೆಂಕಲ್ ಮಾಡಿ ಸುತ್ತಾನು ಕೈಯಲ್ಲೇ ಇಟ್ಕೊಂಡಿರಿ. ಓಕೆ, ಏನು ಅಂಟಿಸ್ಬೇಡಿ ತಕ್ಷಣಕ್ಕೆ. ಹಿಂಗೆ ಮಾಡಿಬಿಟ್ಟು ಒಂದು ರೌಂಡ್ ಮಾಡಿ ಹಿಂಗೆ ಭವಿಷ್ಯ ವೇಸ್ಟ್ ಮಾಡ್ತಾ ಇದೆಯಾ, ಬೇಡ ಕೊಡಿ. ಆಯ್ತು ಇದೇನು ಮಾಡಿಬಿಟ್ಟೆ ಇನ್ನೇನು. ನೆಕ್ಸ್ಟ್ ಬೊಕ್ಕೆ ಮಾಡಿದ್ರೆ ಅದನ್ನ ಹಾಕಕ್ಕಾಗ್ತಿತ್ತಾ? ಬೇರೆ ಸ್ಯಾಟಿನ್ ಟೇಪ್ ತಗೋತಿಯಲ್ಲ ನೀನು, ಹೆಂಗಿದ್ರು ನೋಡಿ ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾಳೆ ಅಂದರೆ, ಗ್ಲೂ ವೇಸ್ಟು, ಆ ಥರ್ಮಾಕಾಲ್ ವೇಸ್ಟು, ಫ್ಲಾರ್ ವೇಸ್ಟು. ಫ್ಲಾರ್ ಏನು ವೇಸ್ಟ್ ಇಲ್ಲ. ಅಯ್ಯೋ ಅಮ್ಮ, ಕೆಳಗಡೆ ಅದು ಅಂಟಕ್ ಬಿಡು, ಒಂದು ಸ್ವಲ್ಪ ಹೊತ್ತು ಒಂದು ಕಡೆ ಸ್ಟಿಕ್ ಮಾಡು. ಹಂಗೆ ಅಲ್ಲಾಡಿಸ್ತಿದ್ರೆ ಅದನ್ನ ನೇತಾಡುತ್ತೆ. ಕಡೆ ಅಂಟಿಸು. ಥರ್ಮಾಕಾಲ್ಗೆ ಹಿಂಗೆ ಸ್ಟಿಕ್ ಮಾಡಮ್ಮ, ಇರೋದೇ ಒಂದು. ಆಯಿತಾ? ಹಿಂಗೆ ಮಾಡಿಬಿಟ್ಟು ಬೊಕ್ಕೆ ಸುತ್ತ ನೀವು ರಿಂಕಲ್ ಫ್ರಾಕ್ಗೆ ನೆರಿಗೆ ಹಿಡಿತಾರಲ್ಲ ಆ ಥರ ಇಟ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ದಾರದಲ್ಲಿ ಹೀಗೆ ಸುತ್ತಬಿಟ್ಟು ಕಟ್ಟಿ, ಇಲ್ಲ ಅಂದರೆ ಸೆಲೋ ಟೇಪ್ ತೊಗೊಂಡು ಹೀಗೆ ಸ್ಟಿಕ್ ಮಾಡಿಬಿಡಿ. ಸೆಲೋ ಟೇಪ್ ಕಾಣಿಸ್ದೇ ಇರೋ ಹಾಗೆ ಇನ್ನೊಂದು ಸ್ಯಾಟಿನ್ ಟೇಪ್ ತೊಗೊಂಡು ಹಂಗೆ ರೌಂಡ್ ಮಾಡಿಬಿಟ್ಟು ಒಂದು ಬೋ ರೆಡಿ ಮಾಡಿಬಿಡ್ಬೇಕು ಅಷ್ಟೇ ಗೈಸ್. ತುಂಬ ಸಿಂಪಲ್. ಅದು ಬೊಕ್ಕೆ ಕವರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಪಿಂಟ್ರೆಸ್ಟಲ್ಲೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡಿಕೊಂಡು ನೀವು ಹಾಗೆ ಮಾಡ್ಬೋದು. ಅದಾದಮೇಲೆ ಬೊಕ್ಕೆ ರೆಡಿ ಆದಮೇಲೆ ನಿಮ್ಗೆ ಇಷ್ಟ ಬಂದಂಗೆ ಕುಂದನ್ ಸ್ಟೋನ್ಸು ಅಥವಾ ಭವಿಷ್ಯ ನೋಡಿ ಹೆಂಗೆ ನಿಲ್ಲಿಸ್ಬಿಟ್ಟಿದ್ದಾಳೆ. ಮಾಡಲ್ಲಪ್ಪ ನೋಡಿ. ಓಕೆ, ನಿಮಗೆ ಪರ್ಲ್ಸ್ ಅಂಟಿಸ್ಬೇಕು ಅಂದರೆ ಪರ್ಲ್ಸ್ ಅಂಟಿಸಿ, ಇಲ್ಲ ಸ್ಟೋನ್ಸ್ ಥರದ್ದು ಏನಾದ್ರು ಅಂಟಿಸ್ಬೇಕಂದ್ರೆ ಸ್ಟೋನ್ಸ್ ಅಂಟಿಸಿ. ನೋಡಿ, ಎಕ್ಸ್ಟ್ರಾ ಗಮ್ಮು ಹಿಂಗೆ ಅಂಟ್ಕೊಂಡಿರುತ್ತಲ್ಲ ಮೇಲ್ಗಡೆ, ಹಿಂಗೆ ದಾರದ ಥರ ಬಂದುಬಿಡುತ್ತೆ ಗೈಸ್. ನೋಡಿ, ದಾರದ ಥರ ಇದೆ, ನಿಮ್ಗೆ ಕಾಣಿಸ್ತಾನೆ ಇಲ್ಲ, ಹಿಂಗೆ ಬಂದ್ಬಿಡುತ್ತೆ. ಅದು ಪ್ರಾಬ್ಲಮೇ ಆಗೋದಿಲ್ಲ. ಮೇಲ್ಗಡೆ ಒಂದು ಡಾಟ್ ಬಿದ್ದರೆ ಏನೋ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಗೈಸ್ ಕೈ ಅಷ್ಟು ಸುಡ್ಕೊಬಿಡ್ತೀವಿ ಅಂತ ಎಲ್ಲ ಅನ್ಕೋಬೇಡಿ, ಅಂತ ಏನು ಬಿಸಿ ತುಂಬ ಬಿಸಿ ಇರಲ್ಲ. ಇಲ್ಲಿ ನನ್ನ ಕೈಗೆಲ್ಲ ಸುಡ್ತೀವಿ, ಕೈಗೆಲ್ಲ ಆಗಿದೆ. ಆದರೆ ಏನಿಲ್ಲ, ಹಿಂಗೆ ಅಂದ್ಬಿಟ್ರೆ ಬಂದ್ಬಿಡುತ್ತೆ ಅಷ್ಟೇ. ಲೈಕ್ ಬಿಸಿ ಬಿಸಿ ಕೈಗೂ ಬೇರೆಬಲ್ ಹೀಟ್ ಇರುತ್ತೆ, ಬಟ್ ತಕ್ಷಣಕ್ಕೆ ಹಾಕೊಂಡ್ರೆ ಸುಡುತ್ತೆ ಗೈಸ್. ಮೇಲೆ ಹಾಕ್ಬಿಟ್ಟು ಮಾಡಿದ್ರೆ ಏನಾಗೋದಿಲ್ಲ, ಕೈ ಮುಟ್ಟಿದ್ರೆ ಏನಾಗೋದಿಲ್ಲ. ಅಯ್ಯೋ ರಾಮ, ಕಟ್ ಮಾಡಿಬಿಟ್ಟೆ ನಂಗೆ ಅದು ಬರೋದಿಲ್ಲ ಗೈಸ್. ಅದು ಕಟ್ ಮಾಡಿಬಿಟ್ಟು ಮಾಡೋದು ತುಂಬ ಎಫರ್ಟ್ ಹಾಕ್ಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದೊಂದು ರೋಸ್ ಮಾಡೋದಕ್ಕೆ ತುಂಬ ಹೊತ್ತಾಗುತ್ತೆ. ಅದಕ್ಕೇನೆ ನಾನು ಈ ಟೆಕ್ನಿಕ್ ಮಾಡಿದೆ. ಓಹೋ, ಆಹಾ, ಓ ಆ ಓ. ಆ್ಯಂಡ್ ಈ ಲಾಸ್ಟ್ ವಿಡಿಯೋನಲ್ಲಿ ಕಮೆಂಟ್ ಹಾಕಿದ್ರಲ್ಲ ಲಿಖಿತಾ ಅವರು, ಅವ್ರಿಗೆ ಭವಿಷ್ಯ ರಿಪ್ಲೈ ಕೊಡಬೇಕಿತ್ತಂತೆ. ಅವಳಿಗೆ ಮೂಡ್ ಸರಿ ಇರಲಿಲ್ಲ, ಮೊನ್ನೆ ನಾನು ಬೈದ್ಬಿಟ್ಟು ಬೇಜಾರು ಮಾಡಿಬಿಟ್ಟಿದ್ದೆ, ಅದಕ್ಕೆ ಅವಳು ಏನೂ ಅಂದಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದಾಳೆ. ಲಾಸ್ಟ್ ವಿಡಿಯೋನಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ. ಅವೇನಂತ ನೀನೇ ನೋಡು. ಥ್ಯಾಂಕ್ ಯು, ಐ ಆಲ್ಸೋ ಲೈಕ್ ಯು ವೆರಿ ಮಚ್ ಅಂತ ಅಂತಿದೆ ಗೈಸ್. ಆದರೆ ನಮ್ಮಮ್ಮ ಏನೋ ಮಾಡಿಬಿಟ್ಟು ಕೂರಿಸಿದ್ರು ನನ್ನ, ಅದಕ್ಕೆ ನಾನೇನೆ ಥ್ಯಾಂಕ್ ಯು ಅಂತಿದ್ದೆ. ನಾನು ಅಂಥ ಹುಡುಗಿ ಅಲ್ಲ ಗೈಸ್, ನನ್ನ ಮೇಲೆ ಬೇಜಾರೆಲ್ಲ ಮಾಡ್ಕೊಬಾರ್ದು. ಆಮೇಲೆ ಇದ್ಯಾವುದಪ್ಪ ಗೈಸ್, ನಾನು ಅಕಸ್ಮಾತ್ ಯಾರಿಗಾರು ಹೋಗಿ ನನಗೆ ನಿಮ್ಮ ಕಂಡ್ರೆ ಇಷ್ಟ, ನಾನು ನಿಮ್ಮ ಫ್ಯಾನ್ ಅಂತ ಅಂದ್ಕೊಂಡು ಹೇಳಿ ಅವರು ಥ್ಯಾಂಕ್ ಯು ಓಕೆ ಅಂತ ಅಂದ್ಬಿಟ್ರೆ ನಾನು ಇದ್ಯಾವುದಪ್ಪ ಅಂದ್ಬಿಡ್ತಿದ್ದೆ ಗೈಸ್. ಸೊ ನೀವು ನನ್ನ ಬಗ್ಗೆ ಹಂಗೆಲ್ಲ ಅನ್ಬಾರ್ದು, ಓಕೆನಾ ಗೈಸ್? ಆ್ಯಕ್ಚುಲಿ ಭವಿಷ್ಯ ತುಂಬ ಎಕ್ಸೈಟಿಂಗ್ ಗರ್ಲು. ಏನಾದ್ರು ಒಂದು ಸಣ್ಣದಾದ್ರೂ ಅಂದ್ಬಿಡ್ತಾಳೆ. ಅದನ್ನ ಝೂಮ್ ಮಾಡಾಕೋ ನೀನೆ. ಓಕೆ, ಅದಕ್ಕೇನೆ ಅವಳು ನೀವು ಕಾಂಪ್ಲಿಮೆಂಟ್ ಮಾಡಿದಾಗ್ಲೂ ಅದೇ ಥರ ರಿಯಾಕ್ಟ್ ಮಾಡಿದ್ಲು. ಆದರೆ ಅದಕ್ಕಿಂತ ಅದಾದ್ಮೇಲೆ ನಾನು ರಿಯಾಕ್ಷನ್ ಕೊಟ್ಬಿಟ್ಟಿದ್ದೆ ಅವಳಿಗೆ. ಏನೋ
ಬೈದ್ಬಿಟ್ಟು ಅದಕ್ಕೆ ಅದ್ರ ರಿಯಾಕ್ಷನ್ ಆಗಿ ಸೈಲೆಂಟಾಗೆ ಆದರೆ ನನಗೆ ಬೇಜಾರಾಗ್ತಿತ್ತು ಗೈಸ್. ಸೊ ಬೆಳಗ್ಗೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಇನ್ನೊಂದ್ಸತಿ ಹೇಳ್ಬಿಡು ಅದನ್ನ ನಾನು ಹೇಳ್ಬೇಕು ಅಷ್ಟೇ ಗೈಸ್ ಇವಾಗ. ಹೌದು ಗೈಸ್ ಅಷ್ಟೇ ಗೈಸ್ ಇವಾಗ ಸದ್ಯಕ್ಕೆ. ಆಮೇಲೆ ನೋಡೋಣ, ಏನಾದ್ರು ವ್ಲಾಗ್ ಮಾಡಬೇಕಂದ್ರೆ ಮಾಡ್ತೀನಿ, ಇಲ್ಲ ಆದರೆ ಆಮೇಲೆ ಎಂಡ್ ಮಾಡಿಬಿಡ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ರೋಸ್ ಮಾಡಿದೆ ಹೇಗೆ ಅಂತ ಹೇಳ್ಬಿಟ್ಟು. ಇದು ದೊಡ್ಡದಾಗಿ ಬಂದಿದೆ, ಇನ್ನೊಂದು ದೊಡ್ಡದಾಗಿ ಬಂದಿದೆ. ಇದೇನಿದು ಅಪ್ಪ ಆ ಸ್ಟೀಮ್ ತೊಗೋತಾ ಇದ್ರು. ಇನ್ನೊಂದು ಈ ಕಡೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಗೈಸ್. ಐ ಹೋಪ್ ಈ ರೋಸ್ ಪ್ರಾಪರ್ ಆಗಿದೆ ಅಂತ. ಇನ್ನೊಂದು ಪೆಟಲ್ ಹಾಕಿದ್ರೆ ಸರಿ ಹೋಗ್ತೀವಿ ಗೈಸ್. ನನ್ನ ಮೌಸ್ ನೋಡಿಲ್ಲ ಅಲ್ಲ ನೀವು? ಕುರೋಮಿ ಮೌಸ್ ನಾನೇ ಅಂಟಿಸಿರೋದು ಗೈಸ್. ಇದು ಹನಿ ಅಣ್ಣ ಕೊಟ್ಟಿರೋದು ಗೈಸ್ ನನಗೆ. ದಿಂಗ್ 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 ದಿಂಗ್. ನಾರ್ಮಲ್ ಮೌಸ್ ಆಗಿತ್ತಿದು, ಚೆನ್ನಾಗಿರೋ ಮೌಸ್. ಇವಾಗ ಮಿಠಾಯಿ ಮೌಸ್ ಮಾಡ್ಬಿಟ್ಟಿದ್ದಾಳೆ. ಏನಿಲ್ಲ ಒಬ್ಬೊಬ್ಬ. ಊಟ ಮಾಡು ಗೈಸ್. ಇವಾಗ ಊಟ ಮಾಡ್ತಾಳೆ ಭವಿಷ್ಯ, ಆಮೇಲೆ ಸಿಗ್ತಾಳೆ ಗೈಸ್. ಏನಾಯಿತು ಗೊತ್ತಾ, ಊಟ ಕಳಿಸ್ದೆ ಗೈಸ್. ಇವಳು ತಿಂತಾಳೆ ಅಂತ ಅಂದ್ಕೊಂಡು ಬೈ ಮಿಸ್ಟೇಕು ಅವಳು ಬೇಡ ಅಂತ ಹೇಳಿದ್ಲು, ನಾನು ಬೇಕು ಅಂತ ಅಂದ್ಕೊಂಡು ಕಳಿಸ್ಬಿಟ್ಟಿದ್ದೆ ಊಟನ. ಆಮೇಲೆ ಇದು ನೋಡಿ ಗಮ್ಮು ಒಂದು ತೊಟ್ಟಿಟ್ಟಿದ್ದಕ್ಕೆ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ. ಏನು ಹಂಗಾಡಿ ಇದನ್ನ ಹಿಂಗೆ ಕೀಳ್ಬೋದು. ತಡಿ ಇದನ್ನ ಮೆಲ್ಟ್ ಮಾಡಿಸ್ತೀನಿ ನಾನು. ಬೇಡ ಚಿನ್ನ, ನೋಡಿ ಹಿಂಗೆ ಕೀಳ್ಬೋದು. ಆ ಪೇಪರ್ಗೂ ಅಂಟ್ಕೊಳ್ಳಿಲ್ಲ ಗೈಸ್, ಹಿಂಗೆ ಕಿತ್ತು ಬಿಡ್ಬೋದು. ನೋಡಿ ಗೈಸ್, ಬೇಕಾದ್ರೆ ನಾನೇ ತೋರಿಸ್ತೀನಿ ನೋಡಿ. ಏನು ಗಮ್ ವೇಸ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದೆಯಾ? ಇಲ್ಲ, ಅಲ್ಲಿ ಗಮ್ ಇದೆಯಲ್ಲ ನೋಡ್ತಾ ಇದೀಯ. ಇಲ್ಲಿ ನನ್ನ ಕೈ ನೋಡಿ, ನಂದು ಬೇರೆ ಕೈ ಇದು. ಓಕೆನಾ? ಸುಡ್ತು ಅಮ್ಮ, ಸುಡ್ತೈತೆ. ಇಲ್ಲ ನೋಡಿ, ಇಲ್ಲಿ ಹಿಂಗೆ ಬಂದ್ಬಿಡುತ್ತೆ. ಇದು ಅಷ್ಟೇ ನೋಡಿ, ಹಿಂಗೆ ತೆಗಿಬೋದು. ನೋಡಿ ತೋರಿಸಿ, ಇಲ್ಲಿ ಹಿಂಗಂದ್ರೆ ಬಂದ್ಬಿಡುತ್ತೆ. ಇಲ್ಲಿ ಹಿಂಗಂದಿದ ತಕ್ಷಣ ಬಂದ್ಬಿಡುತ್ತೆ. ಆದ್ರೆ ನೀವು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಹಾಕೋದು, ಕೈ ಅಂಟಿಸ್ಕೊಳ್ಳೋದು. ದೊಡ್ಡವರಿದ್ರೆ ಫೋನ್ಗೆಲ್ಲ. ನಮ್ಮ ಮನೆಯಲ್ಲಂತೂ ತುಂಬಾ ದೊಡ್ಡವ್ರು, ಏಜ್ ಆಗಿರೋರು ಇದ್ದಾರೆ ನಮ್ಮ ಮನೆಯಲ್ಲಿ. ಅದಕ್ಕೆನೇ ಅವ್ರ ಎದುರುಗಡೆ ಮಾಡಿದೆ ಅಷ್ಟೇ. ನೀವೆಲ್ಲ ಮಾಡಬೇಡಿ, ಓಕೆನಾ? ಸರಿನಾ ಗೈಸ್? ನಿಮ್ಮ ಅಜ್ಜಿನ ಇಲ್ಲ ನಿಮ್ಮ ಅಮ್ಮನ ಮುಂದೆ ಇಟ್ಕೊಂಡು ಮಾಡಿ ಅವ್ರು ಸರ್ವಿಸ್ ಕೊಡ್ತಾರೆ. ನಿಮ್ಮ ಏಜ್ ಆಗಿರೋ ಅಮ್ಮ ಇರ್ತಾರಲ್ಲ ಒಬ್ರು, ಅವ್ರ ಮುಂದೆ ಗೈಸ್. ಯಾರು ಅಫೆಂಡ್ ಆಗಬೇಡಿ, ಅಮ್ಮಂದಿರಿಗೆ ಜಾಗೆ ಆಗಿರುತ್ತೆ. ಗೈಸ್ ಜೋಕ್ ಮಾಡ್ತಿರೋದು. ನಮ್ಮ ಅಮ್ಮಂಗೆ ಸ್ವಲ್ಪ ಅನಿಸ್ಲಿ ಅಂತ ಅಷ್ಟೇ. ಅನ್ನಿಸ್ಬಿಡ್ತು. ಎದ್ದು ಊಟ ಮಾಡು ಗೈಸ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಭವಿಷ್ಯನೂ ಮಲ್ಕೋತಾ ಇದ್ದಾಳೆ ಇನ್ನೇನು, ಅದಕ್ಕೋಸ್ಕರ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care. Bye. See you guys. Thank you for watching my vlog. Bye.